ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋನ ತೋರಿಸ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ, ಈ ರೀತಿ 6 ಸ್ಟ್ರಾಂಡ್ಸ್ ನ ತಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಏನಿದೆ 6 ಸ್ಟ್ರಾಂಡ್ಸ್ ನ ತಗೊಂಡು ಈ ರೀತಿ ಏನಿರುತ್ತೆ ಸೂಜಿ ಏನಿರುತ್ತೆ ನಿಮ್ದು ಸ್ವಲ್ಪ ದಪ್ಪ ಇರುತ್ತಲ್ಲ ಸೂಜಿ, ಆ ಸೂಜಿಗೆ ಈ ರೀತಿ ಹಾಕೊಂಡು ನಾಟ್ ನ ಮಾಡ್ಕೋಬೇಕಾಗತ್ತೆ. ನಾಟ್ ಮಾಡ್ಕೊಂಡು ದಾರನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಲಾಸ್ಟ್ ಅಲ್ಲಿ ಒಂದು ನಾಟ್ ಹಾಕಿದೀನಿ ನೋಡಿ. ಟೋಟಲ್ 12 ಸ್ಟ್ರಾಂಡ್ಸ್ ಆಫ್ ಥ್ರೆಡ್ಸ್ ಇದೆ, ಸಿಲ್ಕ್ ಥ್ರೆಡ್ ಇದೆ ಸ್ಯಾರಿ ಕಲರು. ಈ ರೀತಿ ಫಸ್ಟ್ 1 ಪಾಯಿಂಟ್ ಇಂದ ಸೂಜಿನ ಮೇಲ್ ತಗೊಳ್ಳಿ. ಮೇಲ್ ತಗೊಂಡು ಲಾಂಗ್ ಫ್ರೆಂಚ್ ನಾಟ್ ಅಂತ ಏನ್ ಕರಿತೀವಿ, ಲವಂಗ ಸ್ಟಿಚ್ ಅಂತ ಏನ್ ಕರಿತೀವಿ, ಅದನ್ನ ಹಾಕೋತಾ ಹೋಗ್ಬೇಕು. ಈ ರೀತಿ 2 ಸಲ ರೊಟೇಟ್ ಮಾಡಿ ಮತ್ತೆ ಕ್ಲಾತಿಗೆ ಈ ರೀತಿ ಹಾಕಿ, ಕ್ಲಾತಿಗೆ ಈ ರೀತಿ ಹಾಕ್ಬಿಟ್ಟು ಥ್ರೆಡ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮೇಲ್ ತಗೋಬೇಕು. ರೈಟ್ ಹ್ಯಾಂಡ್ ಇಂದ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಸ್ಟಿಚಸ್ ಅಷ್ಟೇ, ಫ್ರೆಂಚ್ ನಾಟ್ ಅಲ್ಲಿ 3 ಟೈಪ್ಸ್ ಬರುತ್ತೆ, ಅದನ್ನು ಸಹ ತೋರಿಸಿದೀನಿ. ಇದು 3rd ಟೈಪ್. ಅದರಲ್ಲಿ ನೋಡಿಲ್ಲ ಅಂದವರು ಇದರಲ್ಲಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ಮೈನ್ ಸ್ಟಿಚ್ ಆಗಿರುತ್ತೆ ಇದು. ಫಸ್ಟ್ ಒನ್ ಮಿಡಲ್ ಒನ್ ಹಾಕಿದೀನಿ. ನೆಕ್ಸ್ಟ್ ಸೈಡ್ಗೆ ಚಿಕ್ಕದ್ ಒಂದು ಹಾಕಿ ಲೆಂತ್ ನ ಚಿಕ್ಕದ್ ಮಾಡ್ಕೋಬೇಕು. ಸ್ವಲ್ಪ ಲೆಂತ್ ನ ಚಿಕ್ಕದ್ ಮಾಡ್ಕೊಂಡು ಸೈಡ್ಗೆ ಒಂದು ಹಾಕ್ಬೇಕು, ಮತ್ತೆ ರೈಟ್ ಸೈಡಿಗೆ ಒಂದು. ಈ ರೀತಿ 3 ಸ್ಟಿಚಸ್ ನ ಹಾಕಿದ್ರೆ 1 ಲವಂಗ ಸ್ಟಿಚ್ ಕಂಪ್ಲೀಟ್ ಆಗುತ್ತೆ ನಿಮ್ದು. ಸೊ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಾಗಿದೆ, ಯಾರೆಲ್ಲ ಚೆಕ್ ಮಾಡಿಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 1 ಕಂಪ್ಲೀಟ್ ಆಯ್ತು. ಸೇಮ್ ಮತ್ತೆ ದಾರ ಏನ್ ಕಟ್ ಮಾಡೋ ಹಾಗಿಲ್ಲ. ಸೆಕೆಂಡ್ ಸ್ಟೆಪ್ಪಿಗೆ ಅಲ್ಲಿಂದ ಮೇಲೆಗಡೆ ದಾರ ತಗೋಬೇಕು, ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು. ಇದೇ ರೀತಿ ಆ ವಿ ಶೇಪ್ ನಾವೇನ್ ಹಾಕಿದೀವಿ ಕಟ್ ಬೀಡಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಏನ್ ಹಾಕಿದ್ವಿ ಅಲ್ಲ, ಅಲ್ಲಿ ಸ್ಪೇಸ್ ಇರುತ್ತೆ. ಸೊ ಆ ಸ್ಪೇಸ್ ಅಲ್ಲಿ ನೀವು ಇದನ್ನ ಹಾಕೋತಾ ಹೋಗ್ಬೇಕು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಬೇಸ್ ಲೈನ್ ಎಲ್ಲ ಏನ್ ಕಾಣ್ತಾ ಇದೆ ನಿಮ್ಗೆ, ಅದು ಯಾವ ರೀತಿ ಹಾಕೋದಂತ ಡಿಸ್ಕಸ್ ಮಾಡಿದ್ವಿ ನಾವು. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಅಲ್ಲಿ ಬೇಸಿಕ್ ಇಂದ ವಿಡಿಯೋಸ್ ಇದೆ, ಯಾರೆಲ್ಲ ಚೆಕ್ ಮಾಡಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಹಾಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬ್ರೈಡಲ್ ಬ್ಲೌಸಸ್ ಅದೆಲ್ಲ ತೋರಿಸ್ತಾ ಹೋಗ್ತಾ ಇದೀವಿ. ನೋಡಿ ಈ ರೀತಿ ಎಂಡ್ ವರ್ಗು ಅದೇ ರೀತಿ ಹುಕ್ ಪಟ್ಟಿ ವರ್ಗು ಹಾಕಿ ಕಂಪ್ಲೀಟ್ ಮಾಡಿದೀನಿ. ಸ್ಯಾರಿ ಕಲರ್ ಅಲ್ಲಿ ಲವಂಗ ಸ್ಟಿಚ್ ನ ಹಾಕಿ ಈ ರೀತಿ ಕಾಣುತ್ತೆ ನೋಡಿ. ಸೇಮ್ ಒಂದೇ ಲೆಂತ್ ಇರಬೇಕು. ನಿಮ್ ಸ್ಟಾರ್ಟಿಂಗ್ ಟು ಎಂಡ್ ವರ್ಗು ಏನ್ ತಗೊಂಡಿದ್ದೀರಾ ಎಲ್ಲಾನು ಈಕ್ವಲ್ ಸೈಜ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಈ ರೀತಿ ಪರ್ಲ್ ಬೀಡ ತಗೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಗೋಲ್ಡ್ ಬೀಡಲ್ಲಿ ಪರ್ಲ್ ಬೀಡ್ ಸಿಗುತ್ತೆ, 3mm ಸಿಗುತ್ತೆ ಆರ್ 2mm ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ನಾನು ಪರ್ಲ್ ಬೀಡ್ನ ತಗೊಂಡಿದ್ದೀನಿ. ಸೇಮ್ ಅದೇ ಮಣಿ ಕ್ರೋಶ ಹಾಕಿದ್ವಲ್ಲ ಅದೇ ಕ್ರೋಶದಲ್ಲಿ ಮಿಡಲ್ ಅಲ್ಲಿ ಏನ್ ಗ್ಯಾಪ್ ಕಾಣ್ತಾ ಇದೆ ನಿಮ್ಗೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಏನ್ ಗ್ಯಾಪ್ ಕಾಣ್ತಾ ಇದೆ ಅಲ್ಲಿ ಸಿಂಗಲ್ ಬೀಡ್ನ ಹಾಕೋತಾ ಹೋಗೋದು. ಈ ರೀತಿ ಕ್ರೋಶಾಗೆ ಸಿಂಗಲ್ ಬೀಡ್ನ ತಗೊಳ್ಳಿ. ಫಸ್ಟ್ ಥ್ರೆಡ್ ನ ಮೇಲ್ ತಗೋಬೇಕಾಗತ್ತೆ. ಫಸ್ಟ್ ಥ್ರೆಡ್ ನ ಮೇಲ್ ತಗೊಳ್ಳಿ, 1 ಪರ್ಲ್ ಬೀಡ್ ನ ಹಾಕಿ, ಪರ್ಲ್ ಬೀಡ ಹಾಕಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಬೀಡ್ ಆದ್ರೂ ಲಾಕ್ ಮಾಡ್ಕೋಬಹುದು, ಅವ್ರ ಹಂಗೆ ಚೈನ್ ಸ್ಟಿಚ್ ಟೈಪ್ ಕಂಟಿನ್ಯೂಸ್ ಪಕ್ಕ ಹಾಕೋತಾ ಹೋಗ್ಬೋದು. ನೀವು ಬಿಗಿನರ್ಸ್ ಆಗಿದ್ರೆ ಇದೇ ರೀತಿ ಮಾಡಿ, ಹಾಗಾಗಿ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸಿಂಗಲ್ ಬೀಡಿಗೆ ಒಂದೊಂದೇ ಲಾಕ್ ಮಾಡ್ತಾ ಹೋಗಿ. ಸ್ವಲ್ಪ ಪ್ರೊಫೆಷನಲಿಸ್ಟ್ ಆದ್ರೆ ನಿಮ್ಗೆ ಆ ರೀತಿ ಏನ್ ಬೇಕಾಗೋದಿಲ್ಲ, ಚೈನ್ಸ್ ನ ಹಾಕೋತಾ ಹೋಗ್ಬೋದು. ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಇದೇ ರೀತಿ ಮಾಡ್ಬೇಕಾಗತ್ತೆ. ಸೊ ಪರ್ಲ್ ಬೀಡ್ ಏನ್ ಕೊಡುತ್ತೆ ನಿಮ್ಗೆ ಎಕ್ಸ್ಟ್ರಾ ಫಿನಿಶಿಂಗ್ ಕೊಡ್ತಾ ಹೋಗುತ್ತೆ. ನೋಡಿ ಅದೇ ರೀತಿ ನಾನು ಲಾಸ್ಟ್ ವರ್ಗು ಈ ರೀತಿ ಪರ್ಲ್ ಬೀಡ್ ನ ಹಾಕಿದ್ದೀನಿ. ಫುಲ್ ತೋರಿಸ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನಾನು ಸಿಂಗಲ್ ಕ್ಲಿಪ್ಸ್ ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈಸಿ ಇದೆ. ಈ ರೀತಿ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಏನಿರುತ್ತೆ, ಗ್ಲೂನ ಯೂಸ್ ಮಾಡ್ಕೊಂಡು ಒಂದೊಂದು ಕುಂದನ್ ಏನಿರುತ್ತೆ, ಇದು ಸ್ಯಾರಿ ಕಲರ್ ಕುಂದನ್ ಥ್ರೆಡ್ ಏನ್ ಯೂಸ್ ಮಾಡಿದ್ನಲ್ಲ ಅದೇ ಕಲರ್ ಅಲ್ಲಿ ನಾನು ಕುಂದನ್ನ ತಗೊಂಡಿದ್ದೀನಿ. ತಿಲಕ ಶೇಪಿಂಗ್ ಕುಂದನ್ ತಗೊಂಡು ಈ ರೀತಿ ಗ್ಲೂ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಗ್ಲೂ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾ ಹೋಗಿ. ಗ್ಯಾಪ್ ಏನಿರುತ್ತೆ 2 ಲವಂಗ ಸ್ಟಿಚ್ ಇತ್ತಲ್ಲ ಅದ್ರ ಮಧ್ಯ ಗ್ಯಾಪ್ ಇರೋ ಹತ್ರ ನಾನು ಈ ರೀತಿ ಪೇಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕೆಲವರು ಫೆವಿಕಲ್ ನ ಯೂಸ್ ಮಾಡ್ತೀರಾ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಡೇ ಬೈ ಡೇ ಅದು ಸ್ಟ್ರೆಂತ್ ಕಮ್ಮಿ ಆಗ್ಬಿಡುತ್ತೆ, ಕಿತ್ಕೊ ಬಂದ್ಬಿಡುತ್ತೆ. ಈ ರೀತಿ ಅದಕ್ಕೂ ನನ್ನ ಸ್ಟೆಪ್ ಕಂಪ್ಲೀಟ್ ಆಗಿದೆ.
ಫ್ರಂಟ್ ಅಲ್ಲಿ ಖಾಲಿ ಕಾಣಬಾರ್ದು, ಹಾಗಾಗಿ ಸಿಂಗಲ್ ಬೀಡ್ ನ ಲಾಕ್ ಮಾಡ್ತಾ ಇದ್ದೀನಿ ಅಲ್ಲೊಂದು. ಬ್ಯಾಕ್ ಅಲ್ಲಿ ಬುಟ್ಟ ಸೈನ್ ಹಾಕಿದ್ವಿ ಅಲ್ಲ ಸಿಂಗಲ್, ಸೊ ಅದೇ ರೀತಿ ಫ್ರಂಟ್ ಪಾರ್ಟಿಗೋಸ್ಕರ ಈ ರೀತಿ ಒಂದೊಂದು ಹಾಕಿ ಒಂದು 3 ಲೈನ್ಸ್ ಫ್ರಂಟ್ ಅಲ್ಲಿ ನಿಮ್ಗೆ ಕೆಳಗಡೆ ಸೆರಗ್ ಬರುತ್ತೆ, ಹಾಗಾಗಿ ಒಂದು 3 ಬೀಡ್ಸ್ ನ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನ ನಾವು ಡ್ರೈ ಆಗೋದಕ್ಕೆ ಬಿಟ್ಟಿದ್ವಿ, ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ ಹಾಗೆ ಡ್ರೈ ಆಗಕ್ ಬಿಟ್ಟಿದ್ವಿ. ಹಾಗಾಗಿ ಅದಕ್ಕೆ ಈಗ ಅದನ್ನ ಸ್ಟಿಚ್ ಮಾಡಬೇಕು. ಸೊ ಹಾಗೆ ಬಿಟ್ರೆ ಕಿತ್ಕೊ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ಟೋನ್ ಚೈನಿಗೆ ಎರಡೆರಡು ಸ್ಟೋನಿಗೆ ಒಂದ್ಸಲ ಈ ರೀತಿ ಥ್ರೆಡ್ ಮೇಲೆ ತಗೊಂಡು ಲೆಫ್ಟಿಗೆ ಒಂದ್ಸಲ, ಮತ್ತೆ ಕೆಳಗಡೆ ಒಂದ್ಸಲ, ಮತ್ತೆ ರೈಟಿಗೆ ಒಂದ್ಸಲ, ಕೆಳಗಡೆ ಒಂದ್ಸಲ, ಈ ರೀತಿ ಆಲ್ಟರ್ನೇಟ್ ಆಗಿ ತಗೋತಾ ಹೋಗ್ಬೋದು. ಇಲ್ಲ ಒಂದ್ ಸೈಡಿಗೆ ಎರಡೆರಡು ಸಲ ಸ್ಟಿಚ್ ಮಾಡ್ಕೋಬಹುದು. ಮೇನ್ ಇದೇ ಥ್ರೆಡ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಾಣೋದಿಲ್ಲ, ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೀವು ಸ್ಟಿಚ್ ಹಾಕಿದ್ರು ಸಹ ಸ್ಟೋನ್ ಚೈನ್ ಮೇಲೆ ಕಾಣೋದಿಲ್ಲ, ಹಾಗಾಗಿ ನೈಲಾನ್ ಥ್ರೆಡ್ ನ ಯೂಸ್ ಮಾಡ್ತೀವಿ. ನೋಡಿ ಫೈನಲ್ ಆಗಿ ಈ ರೀತಿ ಕಾಣುತ್ತೆ. ಫೈನಲ್ ಔಟ್ಲುಕ್ ನಿಮ್ಗೆ ಸಿಂಪಲ್ ಆಗೋ ಇರುತ್ತೆ, ಗ್ರ್ಯಾಂಡ್ ಆಗು ಕಾಣುತ್ತೆ. ಬಿಗಿನರ್ಸ್ಗೂ ಹಾಗೆ ಏನ್ ಆರಿ ವರ್ಕ್ ಕಲ್ತಿದ್ದೀರಾ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೋಲ್ ಡಿಸೈನ್ ಏನಿದೆ ಈ ರೀತಿ ಸ್ಟ್ಯಾಂಡ್ ಅಲ್ಲೇ ನಾನು ಹಾಕಿರೋದು. ಈ ಸ್ಟ್ಯಾಂಡ್ ಇಂದು ಫಿಕ್ಸಿಂಗು ಹಾಗೆ ಕ್ಲಾತ್ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದ್ರೆ ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೋಗಿ ಚೆಕ್ ಮಾಡಿ ಒಂದ್ಸಲ. ಕ್ಲಾತ್ ತುಂಬಾ ಟೈಟ್ ಆಗಿ ಕೂತಿದೆ. ಸೊ ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.